ನಮಸ್ಕಾರ. ಇವತ್ತಿನ ವಿಡಿಯೋ ದಸರಾ, ದೀಪಾವಳಿ, ಕ್ರಿಸ್ಮಸ್ ಯಾವ ಷೇರುಗಳು ಮೇಲಕ್ಕೆ ಹೋಗಬಹುದು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇನ್ನೂ 1-2 ತಿಂಗಳಲ್ಲಿ ದಸರಾ, ದೀಪಾವಳಿ, ಕ್ರಿಸ್ಮಸ್ ಬರ್ತಾ ಇದೆ ಮತ್ತು ಬೇಕಾದಷ್ಟು ಬಿಸ್ನೆಸ್ಗಳಿಗೆ ಬೇಕಾದಷ್ಟು ಪ್ರಾಫಿಟ್ ಆಗುವಂಥದ್ದು, ಟರ್ನ್ ಓವರ್ ಮೇಲೆ ಹೋಗುವಂಥದ್ದು ಚಾನ್ಸಸ್ ಇದೆ. ಮತ್ತೆ ಈ ಥರದ ಹಬ್ಬದ ಸಂದರ್ಭದಲ್ಲಿ ಜನ ಹೊಸ ಬಟ್ಟೆ, ಆಟೋಮೊಬೈಲ್, ಗ್ಯಾಜೆಟ್ಸ್ ಇವುಗಳನ್ನು ಕೊಳ್ತಾರೆ. ಮತ್ತೆ ಒಂದಷ್ಟು ಪಿಕ್ನಿಕ್ಕು ಮತ್ತೆ ಒಂದಷ್ಟು ಹೊರದೇಶಗಳಿಗೆ ಹೋಗುವಂಥ ಸಂಪ್ರದಾಯ ಕೂಡ ಇದೆ. ಈ ಸಂದರ್ಭದಲ್ಲಿ ಇಂಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರಿಗೂ ಕೂಡ ಬಹಳ ಖುಷಿ ಆಗುತ್ತೆ. ಯಾಕಂತಂದ್ರೆ ಅವರು ಯಾವ ಕಂಪನಿಗಳಲ್ಲಿ ಹಣ ಹೂಡ್ತಾರೋ ಆ ಕಂಪನಿಗೆ ಜಾಸ್ತಿ ಲಾಭ ಬರುತ್ತೆ ಮತ್ತು ಆ ಕಂಪನಿ ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇವತ್ತು ನಾವು ನಿಮ್ಮ ಮುಂದೆ ಒಂದು ವರದಿ ಇಡ್ತಾ ಇದ್ದೇವೆ. ಬ್ರೋಕರೇಜ್ ಫರ್ಮ್ ಮೋತಿಲಾಲ್ ಓಸ್ವಾಲ್ ಅವರು ಹಾಕಿರೋದು ಯಾವ ಕಂಪನಿಗೆ ನವರಾತ್ರಿ, ದೀಪಾವಳಿಯಿಂದ ಆದಷ್ಟು ಲಾಭ ಆಗ್ಬೋದು. ಮೊದಲನೇದು ಮಾರುತಿ ಸುಜುಕಿ ಇಂಡಿಯಾ. ಸದ್ಯದ ಮಟ್ಟಿಗೆ ಇಂಡಿಯನ್ ಆಟೋಮೊಬೈಲ್ ಸೆಕ್ಟರ್ ಸೇಲ್ಸು ಹೈಯೆಸ್ಟ್ ಹೋಗಿದೆ, ರೆಕಾರ್ಡ್ ಹೈ. ಮಾರುತಿ ಸುಜುಕಿ ಮಾರ್ಕೆಟ್ ಲೀಡರ್, ಅದರದ್ದು ಕೂಡ ಕಾರುಗಳಿಗೆ ಭಾರಿ ಡಿಮಾಂಡ್ ಇದೆ. ಮೊನ್ನೆ ರಿಲೀಸ್ ಮಾಡಿದಂಥ ಕೆಲವು SUVಗಳಿಗೆ ಅಂದರೆ SUVಗಳಿಗೆ ಬೇಕಾದಷ್ಟು ಡಿಮಾಂಡ್ ಇದೆ. ಅದರಿಂದಾಗಿ ಮಾರುತಿಯ ಮಾರ್ಕೆಟ್ ಶೇರ್ ಕೂಡ ಮೇಲಕ್ಕೆ ಹೋಗ್ತಾ ಇದೆ. ಮಾರುತಿ ಶೇರ್ಸು ಕಳೆದ 6 ತಿಂಗಳಿಂದ 30% ಅಪ್ರಿಸಿಯೇಷನ್ ಅನ್ನು ಕಂಡಿದೆ ಮತ್ತು ತಜ್ಞರ ಅಭಿಪ್ರಾಯ ಮಾರುತಿ ಇನ್ನೂ ಮೇಲಕ್ಕೆ ಹೋಗುವ ಚಾನ್ಸ್ ಇದೆ. ಈಗ ಎರಡನೆಯ ಕಂಪನಿ ಟಾಟಾ ಮೋಟಾರ್ಸ್. ಮಾರುತಿ ಸುಜುಕಿ ದರ ಟಾಟಾ ಮೋಟಾರ್ಸ್ ಕೂಡ ಈ ಥರದ ಫೆಸ್ಟಿವಲ್ ಸೇಲಲ್ಲಿ ಬೇಕಾದಷ್ಟು ಲಾಭವನ್ನು ಕಾಣುತ್ತೆ. ಅಂದರೆ ಟಾಟಾ ಮೋಟಾರ್ಸ್ ಅವರು ಡೈವರ್ಸಿಫೈ ಮಾಡ್ಕೊಂಡಿದ್ದಾರೆ, ಟ್ರಕ್ಸು, ಬಸ್ಸಸ್ಸು, ಅಪಾರ್ಟ್ ಫ್ರಮ್ ಕಾರ್ಸ್. ಅಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ ಎಲೆಕ್ಟ್ರಿಕ್ ಕಾರ್ ಸೆಗ್ಮೆಂಟ್ನಲ್ಲಿ ಟಾಟಾ ಮೋಟಾರ್ಸ್ ಅವರು ತಮ್ಮದೇ ಆದಂಥ ಛಾಪ್ ಹಾಕಿದ್ದಾರೆ. ಅದರಿಂದಾಗಿ ರೀಸೆಂಟಾಗಿ ಬೇಕಾದಷ್ಟು ಲಾಭವನ್ನು ಗಳಿಸಿದ್ದಾರೆ ಮತ್ತು ಹಿಂದಿನ ದಿನಗಳಲ್ಲಿ ಮಾಡಿದಂಥ ಲಾಸನ್ನು ಆದಷ್ಟು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಮೂರನೆಯ ಕಂಪನಿ ಟೈಟನ್. ಫೆಸ್ಟಿವಲ್ಲು, ವೆಡ್ಡಿಂಗ್ ಸೀಸನ್ ಅಂದರೆ ಟೈಟನ್ ಸೇಲ್ಸು ಜಾಸ್ತಿ ಆಗುತ್ತೆ ಮತ್ತು ಡಿಮಾಂಡ್ ಫಾರ್ ಜ್ಯುವೆಲರಿ ಜಾಸ್ತಿ ಆಗುತ್ತೆ. ಅಲ್ಲದೆ ಟೈಟನ್ ಸದ್ಯಕ್ಕೆ ಜ್ಯುವೆಲರಿ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಲೀಡರ್ ಮತ್ತು ಟ್ರಸ್ಟೆಡ್ ಜ್ಯುವೆಲರ್ ಇನ್ ಇಂಡಿಯಾ. ಆದ್ದರಿಂದ ಮುಂದಿನ 3 ತಿಂಗಳಲ್ಲಿ ಟೈಟನ್ ತುಂಬ ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ. ಟೈಟನ್ ಅವ್ರದ್ದು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಡೈವರ್ಸಿಫೈಡ್ ಬಿಸ್ನೆಸ್ಸು. ಅವ್ರ ಹತ್ರ ಒಂದು ಸ್ಮಾಲ್ ಸೆಗ್ಮೆಂಟ್ ಇದೆ, ವಾಚಸ್ಸು, ಐವೇರ್, ಪರ್ಫ್ಯೂಮ್ಸ್, ಸಾರೀಸ್, ಹ್ಯಾಂಡ್ ಬ್ಯಾಗ್ಸ್, ಅಪಾರ್ಟ್ ಫ್ರಮ್ ಜ್ಯುವೆಲರಿ. ಈಗ 4ನೆಯ ಕಂಪನಿ ವೇದಾಂತ್ ಫ್ಯಾಷನ್ಸ್. ವೇದಾಂತ್ ಫ್ಯಾಷನ್ ಅವ್ರ ಹತ್ರ ಬೇಕಾದಷ್ಟು ಬ್ರ್ಯಾಂಡ್ಗಳಿದ್ದಾವೆ, ಮಾನ್ಯವರ್, ಮೋಹೆ, ಮೆಬಾಸ್, ಮಂಥನ್ ಇತ್ಯಾದಿ. ಇದು ಮೆನ್ಸ್ ಅಂಡ್ ವಿಮೆನ್ಸ್ ಎಥ್ನಿಕ್ ವೇರ್ ಸೆಗ್ಮೆಂಟ್ ಅಲ್ಲಿ ನಮ್ಮ ದೇಶದಲ್ಲಿ ಲೀಡರ್ಶಿಪ್ ಅಲ್ಲಿ ಇದೆ. ಮತ್ತೆ ಹಬ್ಬದ ಸಮಯದಲ್ಲಿ ಟ್ರೆಡಿಷನ್ ಟು ಬೈ ನ್ಯೂ ಕ್ಲೋತ್ಸ್ ಮತ್ತೆ ಫೆಸ್ಟಿವಲ್ಸು ಅಷ್ಟೇ ಅಲ್ಲ, ಅದನ್ನು ಗಿಫ್ಟ್ ಆಗಿ ಕೂಡ ಕೊಡ್ತಾರೆ. ಅಂದರೆ ಇಂತಹ ಬ್ರ್ಯಾಂಡೆಡ್ ಕ್ಲೋತ್ಸ್ ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ. ಈಗ ಕೊನೆಯದಾಗಿ ಏಷ್ಯನ್ ಪೇಂಟ್. ಸಾಮಾನ್ಯವಾಗಿ ಹಬ್ಬ ಬಂದಾಗ ಮನೆಯನ್ನು ಕ್ಲೀನ್ ಮಾಡ್ತಾರೆ, ಹೊಸದಾಗಿ ಪೇಂಟ್ ಹೊಡಿತಾರೆ. ಯಾಕಂದ್ರೆ ಈ ರೀತಿ ಹಬ್ಬದ ಸಮಯದಲ್ಲಿ ಮನೆಗೆ ಪೇಂಟ್ ಹೊಡೆದ್ರೆ ನಮಗೆ ಜಾಸ್ತಿ ಲಾಭ ಬರುತ್ತೆ, ಲಕ್ ಬರುತ್ತೆ ಅನ್ನುವಂಥದ್ದು ಬಹಳ ಜನರ ಅಭಿಪ್ರಾಯ. ಅದರಿಂದಾಗಿ ಪೇಂಟು ಮತ್ತು ಕ್ಲೀನಿಂಗ್ ಐಟಮ್ಸು ಅದೇನಿದೆ ಅವುಗಳ ಫೆಸ್ಟಿವಲ್ ಸೀಸನಲ್ಲಿ ಅವುಗಳ ಸೇಲ್ಸ್ ಕೂಡ ಮೇಲಕ್ಕೆ ಹೋಗ್ತಾ ಇದೆ. ನೀವು ನೋಡಿದ್ರೆ ಪೇಂಟ್ ಸೆಕ್ಟರ್ನಲ್ಲಿ ಏಷ್ಯನ್ ಪೇಂಟು ಲೀಡಿಂಗ್. ಅದರಿಂದಾಗಿ ಅವರ ಸೇಲ್ಸು ಬಹಳ ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ. ಈ ವಿಡಿಯೋದಲ್ಲಿ ನಾನೊಂದು 5 ಕಂಪನಿಗಳ ಹೆಸರು ಹೇಳಿದ್ದೇನೆ ಮತ್ತು ಇದು ಶಾರ್ಟ್ ಟರ್ಮಲ್ಲಿ ಕೂಡ ಮೇಲಕ್ಕೆ ಹೋಗ್ಬೋದು, ಲಾಂಗ್ ಟರ್ಮಿಗೂ ಕೂಡ ಇಟ್ಕೊಳ್ಳಿಕ್ಕೆ ಲಾಯ್ಕ್ ಆಗಿರುವಂಥದ್ದು. ಮೋತಿಲಾಲ್ ಓಸ್ವಾಲ್ ಅವರು ಹೇಳ್ತಾರೆ ಶಾರ್ಟ್ ಟರ್ಮಲ್ಲಿ ಈ ಷೇರುಗಳು ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ, ಅದರಿಂದ ನೋಡ್ತಾ ಇರಿ ಅಂತ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಹಬ್ಬದ ಸಮಯದಲ್ಲಿ ನೀವು ನಿಮ್ಮ ಮನೆಯನ್ನು ಪೇಂಟ್ ಮಾಡ್ತೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.